ಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. 21 ಎಕರೆ ಜಮೀನಿನ ಅಸಲಿ ಮಾಲೀಕರು ಯಾರು? 65 ದಿನದ ಧರಣಿ ಇಂದು ತೀವ್ರ. ರೈತರು ಅರಣ್ಯ ಇಲಾಖೆ ನಡುವೆ ಜಮೀನಿಗಾಗಿ ಮಹಾಸಮರ. ದಾಖಲೆಗಳಲ್ಲಿ ಗೊಂದಲ, ಜಮೀನಿಗಾಗಿ ಜಟಾಪಟಿ. ಗುತ್ತಿಗೆದಾರರ ವಿಳಂಬ ಧೋರಣೆಯಿಂದ ವಿದ್ಯಾರ್ಥಿಗಳ ಪರದಾಟ. ಈ ವಾರದಲ್ಲೇ ಕಾಮಗಾರಿ ಮುಗಿಸದಿದ್ರೆ ಇಲಾಖಾ ಕ್ರಮದ ಎಚ್ಚರಿಕೆ. ಟೈಲ್ಸ್ ನೆಪ ಒಡ್ಡಿ ಕಾಲಹರಣ ಮಾಡುತ್ತಿರುವ ಗುತ್ತಿಗೆದಾರರಿಂದ ಹಿಂಸೆ ಅನುಭವಿಸುತ್ತಿರುವ ಮಕ್ಕಳು. ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ಗ್ರಾಮದಲ್ಲಿ ಶಾಂತಿಯುತ ಮೊದಲ ದಿನದ ಉರುಸ್. ಗ್ರಾಮಸ್ಥರಿಂದ ರಾತ್ರಿ ಸಂಭ್ರಮದಿಂದ ಗಂಧೋತ್ಸವ ಆಚರಣೆ. ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರದಲ್ಲಿ ಉರುಸ್. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದಲ್ಲಿ ವಿವಾದಿತ ಜಮೀನಿಗಾಗಿ ಅರಣ್ಯ ಇಲಾಖೆ ಹಾಗೂ ರೈತರ ನಡುವೆ ಜಟಾಪಟಿ ತಾರಕಕ್ಕೇರಿದೆ. ಕಂದಾಯ ಇಲಾಖೆ ರೈತರಿಗೆ ದಾಖಲೆಗಳನ್ನ ನೀಡಿದ್ರೆ ಇತ್ತ ಅದು ನಮ್ಮ ಜಮೀನು ಅಂತ ಅರಣ್ಯ ಇಲಾಖೆ ರೈತರನ್ನ ಜಮೀನಿನ ಒಳಗೆ ಕಾಲಿಡಲು ಬಿಡ್ತಿಲ್ಲ. ಇದರಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ರೈತರು ಅನಿರ್ದಿಷ್ಟಾವಧಿ ಹೋರಾಟ ನಡೆಸಿದ್ದು, ರೈತರು ಹಾಗೂ ಪೊಲೀಸರ ನಡುವೆ ಭಾರೀ ಜಟಾಪಟಿ ನಡೆಯಿತು. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಸಿಂಗಾಟಕದಿರೇನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ರೈತರು ಮತ್ತು ಅರಣ್ಯ ಇಲಾಖೆ ನಡುವಿನ ಸಂಘರ್ಷದ ವಾತಾವರಣ ನಿರ್ಮಾಣವಾಗಿದೆ. ಸಿಂಗಾಟಕದಿರೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67ರಲ್ಲಿ ಒಟ್ಟು 21 ಎಕರೆ ಜಮೀನಿನ ಹಕ್ಕಿಗಾಗಿ ರೈತರು ಹೋರಾಟ ನಡೆಸುತ್ತಿದ್ದಾರೆ. 1992-93ರ ಅವಧಿಯಲ್ಲಿ ಕಂದಾಯ ಇಲಾಖೆಯಿಂದ ಈ ಜಮೀನು ರೈತರಿಗೆ ಮಂಜೂರಾಗಿದೆ. ಆದರೆ ಇದೇ ಜಮೀನನ್ನು 1992-93ರ ಅವಧಿಯಲ್ಲೇ ಅರಣ್ಯ ಇಲಾಖೆಗೆ ಮಂಜೂರು ಮಾಡಲಾಗಿದೆ ಎಂಬ ದಾಖಲೆಗಳ ಆಧಾರದಲ್ಲಿ ಅರಣ್ಯ ಇಲಾಖೆ ಜಮೀನು ತನ್ನದೆಂದು ಹೇಳುತ್ತಿದೆ. ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ದಾಖಲೆಗಳಲ್ಲಿನ ಗೊಂದಲದಿಂದ ರೈತರು ಮತ್ತು ಅರಣ್ಯ ಇಲಾಖೆ ನಡುವಿನ ಜಟಾಪಟಿಗೆ ಕಾರಣವಾಗಿದೆ. ಕಳೆದ 65 ದಿನಗಳಿಂದ ಅರಣ್ಯ ಇಲಾಖೆ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದ ರೈತರು ಇಂದು ತಮ್ಮ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ರೈತರು ಕಳೆದ 70 ದಿನಗಳಿಂದ ಅವರು ಭೂಮಿಯನ್ನು ಅತಿಕ್ರಮ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆ ವಿಧಾನವನ್ನು ವಿರೋಧ ಮಾಡಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಿಲ್ಲಾಡಳಿತ ಆ ರೈತರಿಗೆ ಭೂಮಿ ಕೊಡುವುದರ ಬದಲಾಗಿ ರೈತರಿಗೆ ಇನ್ನಷ್ಟು ಸಂಕಷ್ಟವನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಆ ರೈತರು ಹೇಳಿದ್ದಾರೆ, ಆ ರೈತರ ಭೂಮಿಯನ್ನು ರೈತರು ಕೊಡಬೇಕು, ಅದು ಭೂಮಿ ನಮ್ದು, ಹಾಗಾಗಿ ಆ ಭೂಮಿಯನ್ನು ಉಳುಮೆ ಮಾಡ್ತೀವಿ ಅಂತ ಹೇಳಿ ಇವತ್ತು ರೈತರು, ಕೂಲಿಕಾರರು, ದಲಿತರು, ಎಲ್ಲ ಕಾರ್ಮಿಕರು ಎಲ್ಲರೂ ಸೇರಿ ಐಕ್ಯ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಐಕ್ಯ ಹೋರಾಟದಲ್ಲಿ ರೈತ ಸಂಘಗಳು, ಕಾರ್ಮಿಕ ಸಂಘಗಳು ಎಲ್ಲರೂ ಸೇರಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ಹೋರಾಟಕ್ಕೆ ಶಾಂತಿಯುತ ಹೋರಾಟ, ಆದರೆ ಜಿಲ್ಲಾಡಳಿತ ಪೊಲೀಸರನ್ನು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಡಿಪ್ಲಾಯ್ ಮಾಡಿದೆ. ಇದು ತೋರಿಸ್ತಾ ಇದೆ ಜಿಲ್ಲಾಡಳಿತ ಸರ್ವಾಧಿಕಾರಿತನ, ಜಿಲ್ಲಾಡಳಿತ ಬಡವರ ವಿರೋಧಿ ವಿಧಾನ. ಹಾಗಾಗಿ ಪೊಲೀಸ್ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಪೊಲೀಸರ ವಿರುದ್ಧ ನಮ್ಮ ಹೋರಾಟ ಇರ್ತಾ ಇದೆ. ಏನಿವತ್ತು ಅರಣ್ಯ ಇಲಾಖೆ ಇವತ್ತು ಬಡವರನ್ನು ಇವತ್ತು ಉಳುಮೆ ಮಾಡಕ್ಕೆ ಬಿಡ್ತಾ ಇಲ್ಲ, ಅದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿತಾ ಇದೆ.
ಅದೇ ಹೇಳ್ತಾ ಇರೋದು. ಇವತ್ತು ಪೊಲೀಸ್ ಇಷ್ಟು ಜನ ಇದ್ದಾರೆ, ಇವತ್ತು ಜಿಲ್ಲೆಯಲ್ಲಿ ಬರ ಬಂದಿದೆ, ಸರ್ಕಾರದ ಹಣವನ್ನು ಪೋಲ್ ಮಾಡಿ ನೂರಾರು ಜನ ಪೊಲೀಸರನ್ನು ಚೂ ಬಿಟ್ಟು ರೈತರ ಮೇಲೆ ದಾಳಿ ಮಾಡತಕ್ಕಂಥ ಷಡ್ಯಂತ್ರವನ್ನು ಜಿಲ್ಲಾಡಳಿತ ಮಾಡಿದೆ. 144 ಸೆಕ್ಷನ್ ಇವತ್ತು ಹಾಕಿದ್ದಾರೆ. ಇವತ್ತು ರೈತರ ಹೋರಾಟವನ್ನು ದಮನ ಮಾಡಲಿಕ್ಕೆ, ಬಡವರ ಹೋರಾಟವನ್ನು ದಮನ ಮಾಡಲಿಕ್ಕೆ ಈ 144 ಸೆಕ್ಷನ್ ಹಾಕಿದ್ದಾರೆ. ಇದನ್ನು ನಾವು ಹಿಮ್ಮೆಟ್ಟಿಸ್ತೀವಿ, ಇದ್ರ ವಿರುದ್ಧ ಕೂಡ ಹೋರಾಟ ಮಾಡ್ತೀವಿ. ನಿಮ್ಮ 144 ಸೆಕ್ಷನ್ ಏನು ಕೆಲಸಕ್ಕೆ ಬರಲ್ಲ ಅಂತಕ್ಕಂಥದ್ದು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಇಂದು ಮುದ್ದೇನಹಳ್ಳಿಯಿಂದ ವಿಟಿಯು ಕ್ಯಾಂಪಸ್ವರೆಗೆ ರೈತರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ನೂರಾರು ಮಂದಿ ರೈತರು ಜಮೀನಿಗಾಗಿ ಬೃಹತ್ ಪಾದಯಾತ್ರೆ ನಡೆಸಿ ವಿವಾದಿತ ಜಮೀನಿನೊಳಗೆ ಹೋಗುವ ಸಲುವಾಗಿ ಮುದ್ದೇನಹಳ್ಳಿ ವಿಟಿಯು ಕ್ಯಾಂಪಸ್ ಬಳಿ ಜಮಾಯಿಸಿದ್ರು. ಸಿಂಗಾಟಕದಿರೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67ರ ವಿವಾದಿತ ಜಮೀನಿನತ್ತ ತೆರಳಲು ಪ್ಲಾನ್ ಮಾಡಿದ್ದ ರೈತರ ಪ್ಲಾನ್ ಫ್ಲಾಪ್ ಮಾಡಲು ಸರಿಸುಮಾರು 250ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು, ವಿವಾದಿತ ಸ್ಥಳದ ಸುತ್ತಲೂ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ರು. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಸಿಂಗಾಟಕದಿರೇನಹಳ್ಳಿ ಊರಲ್ಲಿ ಸುಮಾರು 40 ದಿನದಿಂದ ಒಂದು ಫಾರ್ಮರ್ಸ್ ವರ್ಸಸ್ ಫಾರೆಸ್ಟ್ ಅವರದು ಇಶ್ಯೂ ನಡ್ತಾ ಇದೆ. ಫಾರ್ಮರ್ಸಲ್ಲಿ 7 ದಲಿತ್ ಫ್ಯಾಮಿಲೀಸ್ ಕೇಳ್ತಾ ಇದ್ದಾರೆ ಕಿ ಅವರಿಗೆ ಸಾಗುವಳಿ ಚೀಟಿಯಿಂದ ಈ ಜಾಗ ಸಿಕ್ಕಿತ್ತು. ಫಾರೆಸ್ಟ್ ಅವರ ಪ್ರಕಾರ ಆ ಜಮೀನು ಅವರದು ಇದೆ. ಈ ಕಾರಣ ಬಗ್ಗೆ 40 ದಿನದಿಂದ DFO ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತಾಯಿದ್ರು. ಮೊನ್ನೆ ಅವರು ಒಂದು ಪ್ರೆಸ್ ಮೀಟ್ ಮಾಡಿ 27ಗೆ ನಾವು ಅಲ್ಲಿ ಅಕ್ರಮ ಪ್ರವೇಶ ಮಾಡ್ತೀವಿ ಈ ಥರ ತೀರ್ಮಾನ ಮಾಡಿದರು. ಮತ್ತು ಅವರಿಗೆ ಈ ವಿಚಾರ ಬಗ್ಗೆ ಬೇರೆ ಬೇರೆ ಸಂಘಟನೆಗಳು, ಬೇರೆ ದಲಿತ ಸಂಘಟನೆಗಳು, KRS ಮತ್ತು ರಾಯತ್ ಸಂಘರದು ಎಲ್ಲರೂ ಅವರಿಗೆ ಬೆಂಬಲ ಕೊಡ್ತೀವಿ ಈ ಥರ ಅವರೆಲ್ಲರೂ ಸೇರಿದರು. ಇವತ್ತು ಮುದ್ದೇನಹಳ್ಳಿಯಿಂದ ನಡ್ಕೊಂಡು VTU ಕ್ಯಾಂಪಸ್ವರೆಗೂ ಬಂದಿದ್ದಾರೆ. VTU ಕ್ಯಾಂಪಸ್ ಒಳಗಡೆಯಿಂದ ನಮಗೆ ದಾರಿ ಬಿಡಬೇಕು, ಆ ಜಮೀನು ಅಲ್ಲಿ ಹೋಗೋಕ್ಕೆ ನಾವು ಅಕ್ರಮ ಪ್ರವೇಶ ಮಾಡ್ತೀವಿ ಈ ಥರ ಅವರು ನಮಗೆ ಕೇಳ್ತಾಯಿದ್ರು. DC ಸಾಹೇಬರು ಒಂದು 163 BNSS ಪ್ರಕಾರ ರಿಸ್ಟ್ರೈನಿಂಗ್ ಆರ್ಡರ್ ಮಾಡಿದರು. ನಿನ್ನೆ ನಾವು ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಆಮೇಲೆ ಮತ್ತು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ AC ಅವರು ಕೂಡ ಬಂದಿದ್ದರು. ಆಮೇಲೆ ಅವ್ರ ಜೊತೆ ಇಲ್ಲಿ ಪ್ರತಿಭಟನೆದವ್ರ ಜೊತೆ ಮಾತಾಡಿ ಅವರು ಏನಾದರೂ ನಮಗೆ ಮೆಮೊರಂಡಮ್ ಕೊಡ್ತಾರೆ, ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಈ ಥರ ಎಲ್ಲ ಮಾತಾಡಿದ್ದೀವಿ. ಲಾಸ್ಟಲ್ಲಿ ಅವರು ಹೇಳಿದ್ದಾರೆ ಕಿ ನಾವು ಅಕ್ರಮವಾಗಿ ಪ್ರವೇಶ ಮಾಡ್ತೀವಿ. ಆ ಟೈಮ್ಗೆ ನಾವು ತಿಳಿಸಿದ್ದೀವಿ ಕಿ ಇದು ಈ ಥರ ರಿಸ್ಟ್ರೈನಿಂಗ್ ಆರ್ಡರ್ ಆಗಿದೆ, ಅವ್ರ ಮೇಲೆ ಪ್ರಿವೆಂಟಿವ್ ಡಿಟೆನ್ಷನ್ ಅದು ಕ್ರಮ ಆಗಬೇಕು. ಆಮೇಲೆ ಸುಮಾರು ಜನ ಸ್ವಂತ ಕೂತಿದ್ದಾರೆ, ಸುಮಾರು ಜನಾಗಿ ನಾವು ಕೂರಿಸಿದ್ದೀವಿ ಬಸ್ಸಲ್ಲಿ. ಟೋಟಲ್ 4 ಬಸ್ಸಸ್ದು ವ್ಯವಸ್ಥೆ ಮಾಡಿದೆ. ಎಲ್ಲರಿಗೆ 4 ಬಸ್ಸಲ್ಲಿ ಕೂರಿಸಿ ಈಗ DR ಗ್ರೌಂಡ್ SP ಆಫೀಸ್ ಚಿಕ್ಕಬಳ್ಳಾಪುರ್ಗೆ ನಾವು ಕಳಿಸಿದ್ದೀವಿ. ಅವರಿಂದ ಅವ್ರ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅವರಿಗೆ ಬಿಡ್ತೀವಿ, ರಿಲೀಸ್ ಮಾಡ್ತೀವಿ. ನೋಡಿ, ಇದು ಫಸ್ಟ್ ಆಫ್ ಆಲ್ VTU ಕ್ಯಾಂಪಸ್ ಒಳಗಡೆಯಿಂದ ದಾರಿ ಕೇಳ್ತಾಯಿದ್ರು. ಅದು ಒಂದು ಗೌರ್ಮೆಂಟ್ ಕಾಲೇಜ್ ಇದೆಯಾ, ಅಡ್ಮಿಷನ್ ಪ್ರೊಸೆಸ್ ನಡ್ತಾ ಇದೆ, ಪ್ರತಿದಿನ ಕ್ಲಾಸಸ್ ನಡ್ತಾ ಇದೆ. ಫಸ್ಟ್ ಆಫ್ ಆಲ್ ಒಳಗಡೆಯಿಂದ ಬೆಳಕ್ಕೆ ಅವಕಾಶ ಆಗಲ್ಲ. ಸೆಕೆಂಡ್, ಈ ಜಮೀನು ಬಗ್ಗೆ ಕೂಡ ಸುಮಾರು ದಿನದಿಂದ ನಡ್ತಾ ಇದೆ. ಅವರು ಪ್ರತಿಭಟನೆ ಮಾಡಿದ್ದಾರೆ, ಸುಮಾರು ಡಿಸ್ಕಷನ್ಸ್ ಆಯಿತು. ಆಮೇಲೆ ಕೂಡ ಇದು ಸಾಲ್ವ್ ಆಗಲಿಲ್ಲ ಸಮಸ್ಯೆ. ಫಾರೆಸ್ಟ್ ಅವರ ಪ್ರಕಾರ ಅವರದು ಜಮೀನಿದೆ. ಸೊ ಇದು ಎಲ್ಲ ಸೀನಿಯರ್ ಲೆವೆಲಲ್ಲಿ ಡಿಸ್ಕಷನ್ ಆಗಿ ಏನು ತೀರ್ಮಾನ ಆಗಬೇಕು ಈ ಕಾರಣ ಬಗ್ಗೆ ರಿಸ್ಟ್ರೈನಿಂಗ್ ಆರ್ಡರ್ ಒಂದು ತಗೊಂಡಿದೆ. ನಮ್ಮ ಮಾಹಿತಿ ಪ್ರಕಾರ ಲೇಡೀಸ್ ಜಾಸ್ತಿ ಬರ್ತಾರೆ, ಆ ಕಾರಣ ಬಗ್ಗೆ ನಾವು ಲೇಡೀಸ್ ಸ್ಟಾಫ್ ಕೂಡ ಜಾಸ್ತಿ ಕರೆದಿದೆ. ನಾವು ಅರೌಂಡ್ 300 ಜನ ಸ್ಟಾಫ್ದು ವ್ಯವಸ್ಥೆ ಮಾಡಿದೆ. ಹೊರಗಡೆಯಿಂದ ವುಮೆನ್ KSRPದು ಒಂದು ತುಕಡಿ ಬಂದಿದೆ, 2 ಜೆಂಟ್ಸ್ ಅಂದರೆ ಮೇನ್ KSRP ಬಂದಿತ್ತು. ಮತ್ತು ಹೊರಗಡೆಯಿಂದ ಒಂದು ಲೇಡಿ DSPಗೆ ಕರೆದಿದೆ, ಲೇಡಿ ಇನ್ಸ್ಪೆಕ್ಟರ್ಸ್ಗೆ ಕರೆದಿದೆ. ಓಕೆ, ನಮಗೆ ಮಾಹಿತಿ ಇತ್ತು ಲೇಡೀಸ್ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ಆರಾಮಾಗಿ ಪೀಸ್ಫುಲ್ಲಾಗಿ ಮುಗ್ದಿದೆ ಬಂದೋಬಸ್ತ್. ಮತ್ತು ಅವರದು ಮುಂದೆ ಕೂಡ ಏನಾಗಬೇಕು ಅವರು AC ಅವರು ಅವ್ರ ಜೊತೆ ಮಾತಾಡಿದ್ದಾರೆ. ಸೊ ಆ ವಿಚಾರ ಬಗ್ಗೆ ಕೂಡ ಅವರು ಪರಿಶೀಲನೆ ಮಾಡ್ತಾರೆ. ಒಟ್ನಲ್ಲಿ ಕಂದಾಯ ಇಲಾಖೆ ನಮಗೆ ಮಂಜೂರು ಮಾಡಿರುವ ಜಮೀನು ನಮಗೆ ಸೇರಬೇಕು, ನಮ್ಮ ಹಕ್ಕಿನ ಜಮೀನನ್ನು ವಶಕ್ಕೆ ಪಡೆಯಲು ಬಿಡಬೇಕು ಎಂಬುದು ರೈತರ ಆಗ್ರಹ. ಒಂದೆಡೆ ಕಂದಾಯ ಇಲಾಖೆ ಮಂಜೂರು ಮಾಡಿರುವ ಜಮೀನು ನಮ್ಮದು ಎಂದು ರೈತರ ವಾದ, ಮತ್ತೊಂದೆಡೆ ಇದೇ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಎಂಬ ಅರಣ್ಯ ಇಲಾಖೆಯ ವಾದ. ಹೀಗಾಗಿ ದಾಖಲೆಗಳ ಗೊಂದಲಕ್ಕೆ ಶಾಶ್ವತ ಪರಿಹಾರ ಯಾವಾಗ ಸಿಗಲಿದೆ, ಜಮೀನಿನ ಹಕ್ಕು ಯಾರಿಗೆ ಸೇರಲಿದೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ PM ಉಷಾ ಯೋಜನೆಯಡಿ ಶೌಚಾಲಯ ನವೀಕರಣ ಕಾಮಗಾರಿ ವಿಳಂಬವಾಗಿರುವುದನ್ನು ಒಪ್ಪಿಕೊಂಡಿರುವ
ಕಾಲೇಜಿನ ಪ್ರಾಂಶುಪಾಲರು ಈ ವಾರದೊಳಗೆ ಕೆಲಸ ಪೂರ್ಣಗೊಳಿಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಬಗೆಹರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಿಎಂ ಉಷಾ ಯೋಜನೆಯಡಿ ಶೌಚಾಲಯ ನವೀಕರಣ ಕಾಮಗಾರಿ ವಿಳಂಬವಾಗಿರುವುದನ್ನು ಒಪ್ಪಿಕೊಂಡಿರುವ ಕಾಲೇಜಿನ ಪ್ರಾಂಶುಪಾಲರು ಈ ವಾರದೊಳಗೆ ಕೆಲಸ ಪೂರ್ಣಗೊಳಿಸಿ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಶೌಚಾಲಯ ಸಮಸ್ಯೆಯ ಕುರಿತು ವಿವರಣೆ ನೀಡಿರುವ ಅವರು, ಕಾಲೇಜಿನಲ್ಲಿ 1.5ರಿಂದ 2 ತಿಂಗಳಿನಿಂದ ಶೌಚಾಲಯದ ಸಮಸ್ಯೆ ಇರುವುದು ನಿಜ. ವಿದ್ಯಾರ್ಥಿಗಳಿಗೆ ಉತ್ತಮ ಸೌಲಭ್ಯ ಕಲ್ಪಿಸಲು ಪಿಎಂ ಉಷಾ ಯೋಜನೆಯಡಿ ನವೀಕರಣ ಕಾಮಗಾರಿ ಹಮ್ಮಿಕೊಳ್ಳಲಾಗಿದೆ. ಪ್ರಸ್ತುತ ಹಳೆಯ ಶೌಚಾಲಯವನ್ನ ಕೆಡವಲಾಗಿದ್ದು, ವಿದ್ಯಾರ್ಥಿನಿಯರು ಬಳಸಲು ಮೇಲಂತಸ್ತಿನಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಕೆಡವಿರುವ ಜಾಗದಲ್ಲೇ ಶೌಚಾಲಯ ಬಳಸುತ್ತಿದ್ದು ಸ್ವಲ್ಪ ಅನಾನುಕೂಲತೆಯಾಗಿದೆ ಎಂದಿದ್ದಾರೆ. ಕಾಮಗಾರಿ ವಿಳಂಬಕ್ಕೆ ಟೈಲ್ಸ್ ಪೂರೈಕೆಯಾಗದಿರುವುದೇ ಕಾರಣ ಎಂದು ಗುತ್ತಿಗೆದಾರರು ಹಾಗೂ ಹೌಸಿಂಗ್ ಬೋರ್ಡ್ ಎಂಜಿನಿಯರ್ ತಿಳಿಸಿದ್ದಾರೆ. ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಟೈಲ್ಸ್ ಬರುವುದು ತಡವಾದರೂ ಪ್ಲಂಬಿಂಗ್ ಹಾಗೂ ಎಲೆಕ್ಟ್ರಿಕಲ್ ಕೆಲಸಗಳನ್ನು ತಕ್ಷಣ ಪೂರ್ಣಗೊಳಿಸಿ ಶೌಚಾಲಯವನ್ನು ಬಳಕೆಗೆ ನೀಡುವಂತೆ ಸೂಚಿಸಿದ್ದಾರೆ. ಅಧಿಕಾರಿಗಳು ಈ ವಾರದೊಳಗೆ ಕೆಲಸ ಮುಗಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಒಂದು ವೇಳೆ ಕಾಮಗಾರಿ ಮತ್ತೆ ವಿಳಂಬವಾದರೆ ಇಲಾಖೆಯ ನಿಯಮಾವಳಿಗಳಂತೆ ಮೇಲಧಿಕಾರಿಗಳಿಗೆ ದೂರು ನೀಡಲಾಗುವುದು ಎಂದು ಪ್ರಾಂಶುಪಾಲರು ಸ್ಪಷ್ಟಪಡಿಸಿದ್ದಾರೆ. ನಾನು ಡಾಕ್ಟರ್ ಅಫ್ಜಲ್ ಬಿಜಿಲಿ, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಡಿಬಂಡೆ. ತಾವು ಹೇಳ್ತಿರ್ತಕ್ಕಂಥದ್ದು ನಿಜಾನೇ. ಇಲ್ಲಿ ಪಿಎಂ ಉಷಾ ಯೋಜನೆ ಅಡಿಯಲ್ಲಿ ಒಂದು ರೆನೋವೇಷನ್ ವರ್ಕ್ ಅಂತ ನಡೀತಾ ಇದೆ. ಈ ಹಿಂದೆ ವ್ಯವಸ್ಥಿತವಾದಂತಹ ಶೌಚಾಲಯಗಳು ಇತ್ತು, ಅದನ್ನು ಮತ್ತಷ್ಟು ಉತ್ತಮಪಡಿಸಬೇಕು ಅಂತ ರೆನೋವೇಷನ್ ವರ್ಕ್ ಸ್ಕೀಮಲ್ಲಿ ರೆನೋವೇಷನ್ಗೆ ಅದು ಡೆಮೋ ಮಾಡಿದ್ದಾರೆ, ಎಲ್ಲ ಕಿತ್ತಿದ್ದಾರೆ. ಸದ್ಯಕ್ಕೆ ಮೇಲೆ ಒಂದು ಟಾಯ್ಲೆಟ್ ಇದೆ. ಆ ಟಾಯ್ಲೆಟನ್ನು ಹೆಣ್ಣು ಮಕ್ಕಳಿಗೆ ಬಳಕೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಕಿತ್ತೋಗಿರ್ತಕ್ಕಂಥ ಟಾಯ್ಲೆಟ್ಸಲ್ಲಿ ಗಂಡು ಮಕ್ಕಳು ಬಳಕೆ ಮಾಡ್ಕೊಳ್ತಿದ್ದಾರೆ. ಸ್ವಲ್ಪ ಸಮಸ್ಯೆ ಆಗಿದೆ. ಆ ಸಮಸ್ಯೆಯನ್ನು ನಮ್ಮ ಕಾಂಟ್ರಾಕ್ಟರ್ ಮೂಲಕ ನಾನು ತಿಳಿಸಿದ್ದೀನಿ, ಮತ್ತು ನಮ್ಮ ಹೌಸಿಂಗ್ ಬೋರ್ಡ್ ಇಂಜಿನಿಯರ್ಗೂ ತಿಳಿಸಿದ್ದೀನಿ. ಅವರು 2-3 ಸಲ ಫೋನ್ ಮಾಡಿದ್ದೀನಿ, ಬೆಳಗ್ಗೆ ಕೂಡ ನಾನು ಫೋನ್ ಮಾಡಿದ್ದೀನಿ. ಶೀಘ್ರವಾಗಿ ಅದನ್ನು ಟೈಲ್ಸ್ ಸಮಸ್ಯೆ ಇದೆ, ಬಂದಿಲ್ಲ ಅಂತ ಅವರು ಹೇಳಿದರು. ತುಂಬ ಶೀಘ್ರವಾಗಿ ಈ ವಾರದಲ್ಲಿ ಆ ಕಾಮಗಾರಿಕೆಯನ್ನು ಕೈಗೆತ್ಕೊಳ್ತಕ್ಕಂಥ ಅವಕಾಶ ಇದೆ. ಬಟ್ ಸಮಸ್ಯೆ ಅಂತೂ ಇದೆ. ಅದು ಸುಮಾರು 1.5ರಿಂದ 2 ತಿಂಗಳಿಂದ ಸಮಸ್ಯೆ ಇದೆ. ಅದು 1.5ರಿಂದ 2 ತಿಂಗಳ ಸಮಸ್ಯೆ ಇದೆ. ಬಟ್ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅವರು ಕಿತ್ತಿದ್ದಾರೆ, ಕಾಂಟ್ರಾಕ್ಟರ್ ಬಂದ್ಬಿಟ್ಟು ಕಿತ್ತಿದ್ದಾರೆ. ಎಲ್ಲ ಕಿತ್ತುಬಿಟ್ಟು ಕಾಮಗಾರಿಗೆ ಸ್ವಲ್ಪ ಸುಲಭ ಮಾಡ್ತಾ ಇದ್ದಾರೆ. ನಾನು ಪರಿಶೀಲನೆ ಮಾಡ್ತಾ ಇದ್ದೇನೆ. ಇವಾಗ ಅವ್ರ ಗಮನಕ್ಕೆ ಸುಮಾರು ತಂದಿದ್ದೀನಿ. ನಾನು ಬೆಳಗ್ಗೆ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ, ಬಂದು ಮಾಡ್ತೀವಿ ಸರ್, ಈ ವಾರದಲ್ಲಿ ಮಾಡಿ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ ಅವರು. ನಾನು ಹೌಸಿಂಗ್ ಬೋರ್ಡ್ ಇಂಜಿನಿಯರ್ ಮೇಡಮ್ ಬೆಳಗ್ಗೆ ಮಾತಾಡಿದೆ. ಅವರು ಟೈಲ್ಸ್ ಸಮಸ್ಯೆನೇ ಇದೆ ಹೇಳ್ತಿದ್ದಾರೆ. ನಾನು ಹೇಳಿದೆ ಅವ್ರಿಗೆ, ಟೈಲ್ಸ್ ಹಾಕೋದಕ್ಕೆ ಆಮೇಲೆ ಮಾಡ್ಕೊಳ್ಳಿ, ಬೇಕಾದ್ರೆ ಪ್ಲಂಬಿಂಗ್ ವರ್ಕು ಮತ್ತು ಎಲೆಕ್ಟ್ರಿಕ್ ಕೆಲಸ ಮಾಡ್ಕೊಳ್ಳಿ, ನೀವು ಟೈಲ್ಸ್ ಹಾಕ್ಕೋಬೋದು ಅಂತಂದ್ರು. ಅವ್ರು ಟೈಲ್ಸ್ ಬರಲಿಕ್ಕೆ ಕಾರಣ ಏನು ಲೇಟು ಅಂತ ಕೂಡ ಕೇಳಿದಾಗ ಅವರೇನು ವಾರ ವಿಷಯ ಪ್ರಸ್ತಾಪಿಸಿದ್ರು. ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಬಟ್ ತಿಂಗಳು ಅದು ನಿರಂತರವಾಗಿ ನಡೀಲಿಕ್ಕೆ ನಾವು ಬಿಡಲ್ಲ, ಪ್ರಚಾರ ಮಾಡ್ತೀವಿ. ಹೌಸಿಂಗ್ ಬೋರ್ಡ್ ಮೇಡಮ್ಗೂ ಪ್ರಚಾರ ಮಾಡ್ತೀವಿ, ಮತ್ತು ಸ್ಥಳೀಯ ಕಾಂಟ್ರಾಕ್ಟರ್ಗೂ ನಾವು ಪ್ರಚಾರ ಮಾಡಿದ್ದೀವಿ. ಅವರು ಹೀಗೆ ಡಿಲೇ ಮಾಡಿದ್ರೆ ನಾವು ಏನು ನಿಯಮಗಳಿವೆಯೋ ನಿಯಮಾನುಸಾರ ಇಲಾಖೆಗೂ ಮಾಹಿತಿ ಕೊಡ್ತೀವಿ. ವಿಕಲಚೇತನರ ಶೌಚಾಲಯದ ಸುತ್ತಲೂ ಕಾಮಗಾರಿ ನಡೆಯುತ್ತಿರುವುದರಿಂದ ಹಾಗೂ ನೀರಿನ ಅಭಾವ ಇರುವುದರಿಂದ ಸದ್ಯಕ್ಕೆ ಬಳಕೆಗೆ ಸಮಸ್ಯೆಯಾಗಿದೆ. ಆದಷ್ಟು ಬೇಗ ಇದನ್ನ ದುರಸ್ತಿ ಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾದ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಗಂಧೋತ್ಸವ ಕಾರ್ಯಕ್ರಮ ಗ್ರಾಮಸ್ಥರಿಂದ ರಾತ್ರಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾದ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಗಂಧೋತ್ಸವ ಕಾರ್ಯಕ್ರಮ ಗ್ರಾಮಸ್ಥರಿಂದ ರಾತ್ರಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮುರುಗಮಲ್ಲ ಗ್ರಾಮಸ್ಥರಿಂದ ಮೊದಲ ದಿನ ಪಾಟೇಲ್ ಪಾಷು ಸಾಬ್ ಮೊಮ್ಮಗ ಶುಜಾತಾ ಪಾಷಾ, ಹಾಜಿ ಅನ್ಸರ್ ಖಾನ್, ಫಯಾಜ್, ಜಂಗ್ಲಿ ಪೀರ್ ಬಾಬಾ, ದರ್ಗಾ ಮತವಲ್ಲಿ ಬಾಬಾಜಾನ್, ಲೇಟ್ ಅನ್ವರ್ ಸಾಬ್, ನೂರ್ ಜಾನ್ ಮನೆಗಳಿಂದ ಗಂಧದ ಮೆರವಣಿಗೆ ಮಾಡಲಾಯಿತು.
ಹಜರತ್ ಅನುಯಾಯಿಗಳು ವಿವಿಧ ರೀತಿಯ ಪವಾಡಗಳನ್ನು ಪ್ರದರ್ಶಿಸಿ ಜನರ ಗಮನ ಸೆಳೆದರು. ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಹರಕೆ ಹೊತ್ತ ಭಕ್ತರು ದರ್ಗಾಕ್ಕೆ ಗಂಧ ಹಚ್ಚಿ ಚಾರ್ದ ಸಮರ್ಪಿಸಿದರು. ಮೊದಲ ದಿನ ಉರುಸ್ ಪ್ರಯುಕ್ತ ವಕ್ಫ್ ಬೋರ್ಡ್ ಕಡೆಯಿಂದ ಭಕ್ತಾದಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿತ್ತು. ಉರುಸ್ನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿತ್ತು. ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಮೊದಲನೇ ದಿನದ ಉರುಸ್ ಕಾರ್ಯಕ್ರಮ ಶಾಂತಿಯುತವಾಗಿ ಆಚರಿಸಲಾಗಿದೆ ಎಂದು ವಕ್ಫ್ ಬೋರ್ಡ್ ಅಧಿಕಾರಿಗಳು ಹೇಳಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಗೌರಿಬಿದನೂರು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ 2112ನೇ ಮಧ್ಯವರ್ಜನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರವನ್ನ ನಗರಸಭೆ ಪೌರಾಯುಕ್ತ ಕೆಜಿ ರಮೇಶ್ ಉದ್ಘಾಟಿಸಿ ಮಾತನಾಡಿ, ಮದ್ಯಪಾನ ಸೇರಿದಂತೆ ಯಾವುದೇ ರೀತಿಯ ವ್ಯಸನ ವ್ಯಕ್ತಿಯ ಆರೋಗ್ಯವನ್ನ ಮಾತ್ರವಲ್ಲದೆ ಇಡೀ ಕುಟುಂಬದ ನೆಮ್ಮದಿ ಹಾಗೂ ಆರ್ಥಿಕ ಸ್ಥಿತಿಯ ಮೇಲೂ ಗಂಭೀರ ಪರಿಣಾಮ ಬೀರುತ್ತದೆ ಎಂದರು. ಗೌರಿಬಿದನೂರು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ 2112ನೇ ಮಧ್ಯವರ್ಜನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರವನ್ನ ನಗರಸಭೆ ಪೌರಾಯುಕ್ತ ಕೆಜಿ ರಮೇಶ್ ಉದ್ಘಾಟಿಸಿ ಮಾತನಾಡಿ, ಮದ್ಯಪಾನ ಸೇರಿದಂತೆ ಯಾವುದೇ ರೀತಿಯ ವ್ಯಸನ ವ್ಯಕ್ತಿಯ ಆರೋಗ್ಯವನ್ನ ಮಾತ್ರವಲ್ಲದೆ ಇಡೀ ಕುಟುಂಬದ ನೆಮ್ಮದಿ ಹಾಗೂ ಆರ್ಥಿಕ ಸ್ಥಿತಿಯ ಮೇಲೂ ಗಂಭೀರ ಪರಿಣಾಮ ಬೀರುತ್ತದೆ ಎಂದರು. ವ್ಯಸನಕ್ಕೆ ಒಳಗಾದ ವ್ಯಕ್ತಿಯನ್ನ ಸಮಾಜದಿಂದ ದೂರವಿಡುವ ಬದಲು ಆತನಿಗೆ ಆತ್ಮಸ್ಥೈರ್ಯ ತುಂಬಿ ಸೂಕ್ತ ಮಾರ್ಗದರ್ಶನ ಹಾಗೂ ಕುಟುಂಬದ ಬೆಂಬಲದೊಂದಿಗೆ ಸಹಜ ಜೀವನಕ್ಕೆ ಮರಳಿಸುವ ಪ್ರಯತ್ನ ನಡೆಸಬೇಕು ಎಂದರು. ನಾವು ಏನು ಮದ್ಯ ವ್ಯಸನವನ್ನು ಬಿಡಿಸೋದಷ್ಟೇ ಅಲ್ಲ, ವ್ಯಕ್ತಿಯ ಆತ್ಮವಿಶ್ವಾಸ ಇರ್ಬೋದು, ಆರೋಗ್ಯಕರ ಗೌರವಯುತ ಜೀವನ ನಡೆಸಲಿಕ್ಕೆ ಎಲ್ಲ ಅನುವು ಮಾಡಿಕೊಡ್ತಾರೆ. ದಯವಿಟ್ಟು ಎಲ್ಲ ಶಿಬಿರಗಳು ಇದನ್ನ ಸದುಪಯೋಗ ಪಡಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮದ್ಯಪಾನದಿಂದ ತನ್ನ ಕುಟುಂಬಕ್ಕೆ ನೀಡುವ ಅತ್ಯಂತ ದೊಡ್ಡ ಕೊಡುಗೆ ಅಂತಲೇ ನಾವು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕರ ಆರೋಗ್ಯ ಒಂದು ವ್ಯವಸ್ಥಿತವಾಗಿರ್ಬೇಕು ಅಂದ್ರೆ ಈ ಮದ್ಯಪಾನದಿಂದ ನಾವು ದೂರ ಇರಬೇಕಾಗ್ತದೆ. ಅದರಿಂದ ಎಲ್ಲ ಶಿಬಿರಗಳು ಈಗ ಏನು ಯೋಜನೆ ಮಾಡಿದ್ರೆ ಶಿಬಿರನ ಎಲ್ಲ ಸದುಪಯೋಗ ಪಡಿಸ್ಕೊಂಡು ಮಧ್ಯವರ್ಜನ ಶಿಬಿರಗಳು ವ್ಯಸನ ಮುಕ್ತ ಜೀವನಕ್ಕೆ ಹೊಸ ದಾರಿ ತೋರಿಸುವ ಮಹತ್ವದ ವೇದಿಕೆಗಳಾಗಿವೆ. ಶಿಬಿರದಲ್ಲಿ ಭಾಗವಹಿಸುವವರು ತಮ್ಮಲ್ಲಿರುವ ದುಶ್ಚಟಗಳನ್ನು ತೊರೆದು ಆರೋಗ್ಯಕರ ಹಾಗೂ ಶಿಸ್ತುಬದ್ಧ ಜೀವನ ನಡೆಸುವ ಸಂಕಲ್ಪ ಮಾಡಬೇಕು. ಮದ್ಯಪಾನದಿಂದ ದೂರ ಉಳಿದಾಗ ಕುಟುಂಬದಲ್ಲಿ ಸಂತೋಷ, ಆರ್ಥಿಕ ಸ್ಥಿರತೆ ಹಾಗೂ ಸಾಮಾಜಿಕ ಗೌರವ ಹೆಚ್ಚುತ್ತದೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಮುನೇಗೌಡ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಮಧ್ಯವರ್ಜನ ಶಿಬಿರಗಳು ಅನೇಕ ಕುಟುಂಬಗಳಿಗೆ ಹೊಸ ಬದುಕಿನ ಆಶಾ ಕಿರಣವಾಗಿವೆ. ಶಿಬಿರದ ಮೂಲಕ ವ್ಯಸನ ತೊರೆಯುವವರಿಗೆ ನಿರಂತರ ಮಾರ್ಗದರ್ಶನ, ಆತ್ಮಸ್ಥೈರ್ಯ ಹಾಗೂ ಕುಟುಂಬದ ಸಹಕಾರ ದೊರೆಯಬೇಕು. ಶಿಬಿರದ ಸದುಪಯೋಗ ಪಡೆದುಕೊಂಡು ಉತ್ತಮ ಜೀವನದತ್ತ ಹೆಜ್ಜೆ ಹಾಕುವಂತೆ ಗಣ್ಯರು ಕರೆ ನೀಡಿದರು. ಆ ಕೆಟ್ಟದೆಲ್ಲ ಬಿಡುವಂತ ಕೆಲಸ ನಾವೆಲ್ಲ ಮಾಡಬೇಕು. ಇದು ನಿಮ್ಮೆಲ್ಲದಕ್ಕೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ. ಇವತ್ತು ನಾನು ಹೇಳಿದಾಗ 3ನೇ ತಾರೀಕು ತನಕ ಕಾಯ್ದೆ, ನಿಮ್ಮ ಆವಾಗ ಜೀವನ ಹೊಸ ಜೀವನಕ್ಕೆ ಪ್ರಾರಂಭ ಆಗುತ್ತೆ. ಈಗ ನರಕದಲ್ಲಿದ್ದೀರಿ, ನೀವು ದೇವರನ್ನು ಹೋಗ್ತೀರಿ 3ನೇ ತಾರೀಕು ಅಷ್ಟೊಂದು. ಆಗಿದ್ದು ಯಾರು ಇರ್ತಕ್ಕಂಥ ಎಲ್ಲರೂ ಬಂದಿರೋದು ನಿಮ್ಮ ಒಳ್ಳೆಯದಕ್ಕೋಸ್ಕರ. ನೀವು 40 ಜನಕ್ಕೋಸ್ಕರ ಬಂದಿರ್ತಕ್ಕಂಥದ್ದು, ನಿಮಗೋಸ್ಕರ ಇಷ್ಟು ಜನ ಬಂದಿದ್ದಾರೆ. ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಪ್ರಭಾಕರ್ ಮಾತನಾಡಿ, ಮದ್ಯಪಾನದಿಂದ ಉಂಟಾಗುವ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಲಾಗುತ್ತಿದ್ದು, ಗ್ರಾಮೀಣ ಭಾಗದಲ್ಲಿಯೂ ಜಾಗೃತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಯುವಕರು ಮತ್ತು ಕುಟುಂಬಗಳನ್ನು ವ್ಯಸನದಿಂದ ರಕ್ಷಿಸುವ ಕಾರ್ಯಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದರು. ಡಾಕ್ಟರ್ ಹೇಳ್ತಾರೆ, ನಿಮ್ಮ ಶರೀರದಲ್ಲಿ ಯಾವುದೇ ಒಂದು ಅಂಗಗಳು ಸರಿ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀರ ಅಂತಾರೆ. ಅದಕ್ಕೋಸ್ಕರವಾಗಿ ಈ ಒಂದು ಮಧ್ಯವರ್ಜನ ಶಿಬಿರದಲ್ಲಿ ಈ 8 ದಿನಗಳ ಕಾಲ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದ್ರ ಜೊತೆಗೆ ಆದರ್ಶ ವ್ಯಕ್ತಿಗಳಾಗಿ ಕುಟುಂಬಕ್ಕೆ ಒಳ್ಳೆ ಹೆಂಡತಿಗೆ ಒಳ್ಳೆಯ ಗಂಡನಾಗಿ, ತಂದೆಗೆ ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ, ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಹೋಗೋದಕ್ಕೆ ಈ ಒಂದು ಕಾರ್ಯಕ್ರಮ ಪ್ರೇರೇಪಣೆ ಮಾಡಿದ್ದೀವಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ.
ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ. ಶ್ರೀ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕಾಂಗ್ರೆಸ್ ಮುಖಂಡ ಶ್ರೀನಿವಾಸನ್ ಹತ್ಯೆ ಪ್ರಕರಣದ ಸತ್ಯಾಸತ್ಯತೆಯನ್ನ ಹೊರತರಲು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ದಳಸನೂರು ಗೋಪಾಲಕೃಷ್ಣ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ಶ್ರೀನಿವಾಸನ್ ಹತ್ಯೆ ಪ್ರಕರಣದ ಸತ್ಯಾಸತ್ಯತೆ ಹೊರತರಲು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ದಳಸನೂರು ಗೋಪಾಲಕೃಷ್ಣ ಒತ್ತಾಯಿಸಿದರು. ಶ್ರೀನಿವಾಸನ್ ಹುಟ್ಟುಹಬ್ಬದ ಅಂಗವಾಗಿ ಕುಟುಂಬಸ್ಥರು, ಸ್ನೇಹಿತರಿಂದ ಶ್ರೀನಿವಾಸಪುರ ತಾಲೂಕು ಕಚೇರಿ ಆವರಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಪರಿಶಿಷ್ಟ ಜಾತಿಯಿಂದ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನ ಹಾಗೂ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯಧನ ನೀಡುವ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ದಳಸನೂರು ಗೋಪಾಲಕೃಷ್ಣ, ಶ್ರೀನಿವಾಸನ್ ಹತ್ಯೆಯಾಗಿ 3 ವರ್ಷಗಳು ಕಳೆದಿದ್ದರೂ ಪ್ರಕರಣದ ಸಂಪೂರ್ಣ ಸತ್ಯ ಇನ್ನೂ ಹೊರಬಂದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹತ್ಯೆಯ ಹಿಂದಿನ ನಿಖರ ಕಾರಣ ಹಾಗೂ ಪ್ರಕರಣದ ಹಿಂದೆ ಯಾರಾದರೂ ಪ್ರಭಾವಿ ವ್ಯಕ್ತಿಗಳ ಕೈವಾಡವಿದೆಯೇ ಎಂಬುದನ್ನು ತನಿಖೆಯ ಮೂಲಕ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದರು. ಹತ್ಯೆ ಆಗಿ ಇವತ್ತಿಗೆ ಬಹುಶಃ 3 ವರ್ಷ ಆಗಿದೆ. 3 ವರ್ಷ ಆದರೂ ಕೂಡ ಅವರ ಕುಟುಂಬಕ್ಕೆ, ಅವರ ಬಂಧುಗಳಿಗೆ, ಅವರ ಅಭಿಮಾನಿಗಳಿಗೆ ಈ ಹತ್ಯೆ ಹೆಂಗಾಯ್ತು, ಯಾಕಾಯ್ತು, ಹತ್ಯೆ ಮಾಡಿದಂಥವರು ಅಷ್ಟೊಂದು ಪರಾಕ್ರಮಿಗಳು ಅಲ್ಲ, ಅಷ್ಟೊಂದು ಬೇರೆ ವಿಚಾರದಲ್ಲೂ ಸಹ ಹತ್ಯೆ ಮಾಡ್ತಕ್ಕಂಥ ಒಂದು ಧೈರ್ಯ ಮಾಡ್ತಕ್ಕಂಥವ್ರು ಅಲ್ಲ. ಇದು ಸತ್ಯ ಹೊರಗೆ ಬರಬೇಕು ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ರು ಸಹ ಇವತ್ತಿಗೂ ಸಹ ಅವರಿಗೆ ಒಂದು ಸಮಾಧಾನವಾದಂತಹ ಒಂದು ಉತ್ತರ ಸಿಕ್ಕಿಲ್ಲ, ಸಮಾಧಾನ ಸಿಕ್ಕಿಲ್ಲ ಅಂತಕ್ಕಂಥದ್ದು ಇವತ್ತಿಗೂ ಸಹ ಅವರ ಕುಟುಂಬದ ಜೊತೆ ಆ ವಿಚಾರಗಳನ್ನ ನಾವು ಯಾವತ್ತೂ ಸಹ ಅವ್ರ ಜೊತೆ ಹಂಚಿಕೊಡ್ತಾ ಇದ್ದೇವೆ. ನಾನು ಈ ವೇದಿಕೆ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡತಕ್ಕಂಥ ವಿಚಾರ ಏನಂದ್ರೆ,
ಇವತ್ತಿನ ಈ ರಾಜ್ಯ ಸರ್ಕಾರದ ಗೃಹ ಸಚಿವರು ಅದೇ ಸಮುದಾಯಕ್ಕೆ ಸೇರಿದಂತವರು ಪ್ರಿಯಾಂಕಾ ಖರ್ಗೆ ಅವರು, ಮತ್ತೊಬ್ಬರು ಶ್ರೀನಿವಾಸ್ಗೆ ನನಗೆ ಬಹಳ ಆತ್ಮೀಯರು ಡಾಕ್ಟರ್ ಪರಮೇಶ್ವರ್ ಅವರು, ಇವತ್ತಿನ ಕಂದಾಯ ಸಚಿವರು, ಅವತ್ತು ಕೊಲೆ ಆದಾಗ ಅವರು ಗೃಹ ಸಚಿವರು. ಇವರಿಬ್ಬರು ಸಹ ಏನು ಈ ಕುಟುಂಬಕ್ಕೆ ಇವತ್ತಿಗೆ 3 ವರ್ಷ ಆದರೂ ಸಹ ಏನು ಸಮಾಧಾನ ಹೇಳಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ಮುರುಗಮಲ್ಲಾದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದಲ್ಲಿ ಹಮ್ಮಿಕೊಂಡಿದ್ದ ವಾರ್ಷಿಕ ಉರುಸ್ ಮಹೋತ್ಸವದಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಭಾಗವಹಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ಮುರುಗಮಲ್ಲಾದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದಲ್ಲಿ ಹಮ್ಮಿಕೊಂಡಿದ್ದ ವಾರ್ಷಿಕ ಉರುಸ್ ಮಹೋತ್ಸವದಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಭಾಗವಹಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ದರ್ಗಾಕ್ಕೆ ಆಗಮಿಸಿದ ಜೆಕೆ ಕೃಷ್ಣಾರೆಡ್ಡಿ ಅವರಿಗೆ ದರ್ಗಾದ ಪ್ರಮುಖರು ಹಾಗೂ ಸ್ಥಳೀಯ ಜೆಡಿಎಸ್ ಮುಖಂಡರು ಸಾಂಪ್ರದಾಯಿಕ ಶಾಲು ಹಾಕಿ ಹೂಮಾಲೆ ತೊಡಿಸಿ ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಬಳಿಕ ದರ್ಗಾದ ಪವಿತ್ರ ಮಜಾರ್ಗೆ ತೆರಳಿದ ಕೃಷ್ಣಾರೆಡ್ಡಿ ಅವರು ಧಾರ್ಮಿಕ ವಿಧಿವಿಧಾನಗಳಂತೆ ಚಾರ್ದ್ರಾ ಮತ್ತು ಹೂವಿನ ಹಾರವನ್ನು ಅರ್ಪಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದರ್ಗಾದ ಮೌಲ್ವಿಗಳು ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸದ್ಭಾವನೆ ನೆಲೆಸಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಕೆ ಕೃಷ್ಣಾರೆಡ್ಡಿ ಅವರು, ಮುರುಗಮಲ್ಲ ದರ್ಗಾವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿದೆ. ಇಲ್ಲಿಗೆ ಆಗಮಿಸುವ ಎಲ್ಲಾ ಧರ್ಮದ ಭಕ್ತರ ಅಭೀಷ್ಟಗಳು ಈಡೇರಲಿ ಹಾಗೂ ಕ್ಷೇತ್ರದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಹೋದರತೆ ನೆಲೆಸಲಿ ಎಂದು ಹಾರೈಸಿದರು. ಮುಸಲ್ಮಾನ್ ಬಂಧುಗಳಿಗೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಮತ್ತು ಪವಿತ್ರವಾಗಿರ್ತಕ್ಕಂಥ ಈದ್ ಮಿಲಾದ್. ಹಾಗಾಗಿ ಎಲ್ಲ ಮುಸಲ್ಮಾನ್ ಬಂಧುಗಳಿಗೂ ಕೂಡ ಇವತ್ತು ಶುಭಾಶಯಗಳನ್ನು, ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ನಾನು ಸುಮಾರು 17 ವರ್ಷಗಳಿಂದ ಇಲ್ಲಿ ಅಮ್ಮಾಜಾನ್ ಬಾಬಾಜಾನ್ ಭಾಳ ಪವಿತ್ರವಾದಂಥ ಸ್ಥಳ. ಇಲ್ಲಿ ಅವರು ಏನು ನೆಲೆಸಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರ ಮತ್ತು ನಮ್ಮ ಜಿಲ್ಲೆ ಅಂತಲ್ಲ, ನಮ್ಮ ರಾಜ್ಯ ಅಂತಲ್ಲ, ಇಡೀ ದೇಶದಿಂದ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದು ಇಲ್ಲಿ ಬಂದು ಅಲ್ಲಿ ಒಂದು ಸ್ಥಳದಲ್ಲಿ ಒಂದು ದಿನ ಇದ್ದು ಮತ್ತು ಪೂಜಾ ಪುರಸ್ಕಾರಗಳನ್ನು ಮಾಡಿ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ನಂಜನಗೂಡು ನಗರದಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಗಾಂಜಾ ಮುಕ್ತ ಸ್ವಚ್ಛ ನಂಜನಗೂಡು ಎಂಬ ಘೋಷ ವಾಕ್ಯದೊಂದಿಗೆ ಮಾಜಿ ಶಾಸಕ ಬಿ ಹರ್ಷವರ್ಧನ್ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಸಿ ಜನಜಾಗೃತಿ ಮೂಡಿಸಲಾಯಿತು. ನಂಜನಗೂಡು ನಗರದ ಚಿಂತಾಮಣಿ ಗಣಪತಿ ದೇವಾಲಯದ ಬಳಿ ಗಾಂಜಾ ಮುಕ್ತ ಸ್ವಚ್ಛ ನಂಜನಗೂಡು ಜನಜಾಗೃತಿ ಕಾರ್ಯಕ್ರಮದ ಬೃಹತ್ ಬೈಕ್ ರ್ಯಾಲಿಗೆ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಚಾಲನೆ ನೀಡಿದರು. ರಾಷ್ಟ್ರಪತಿ ರಸ್ತೆ ಮತ್ತು ಎಂಜಿಎಸ್ ರಸ್ತೆಯ ಮೂಲಕ ವಿಶ್ವೇಶ್ವರಯ್ಯ ವೃತ್ತದವರೆಗೆ ಬೃಹತ್ ಬೈಕ್ ರ್ಯಾಲಿ ನಡೆಸಿ ಗಾಂಜಾ ಮುಕ್ತ ನಂಜನಗೂಡು ಮಾಡುವಂತೆ ವಿವಿಧ ಘೋಷಣೆಗಳನ್ನು ಕೂಗಿ ಜನಜಾಗೃತಿ ಮೂಡಿಸಿದ್ರು. ವಿಶ್ವೇಶ್ವರಯ್ಯ ವೃತ್ತದಲ್ಲಿ ಜಮಾಯಿಸಿದ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಮಾತನಾಡಿ, ಗಾಂಜಾ ಮುಕ್ತ ನಂಜನಗೂಡು ಎಂಬ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇತ್ತೀಚೆಗೆ ನಂಜನಗೂಡಿನಲ್ಲಿ ಗಾಂಜಾ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇತ್ತೀಚೆಗೆ ಯುವಕರು ಗಾಂಜಾ ಒಳಗಾಗುತ್ತಿದ್ದಾರೆ. ಗಾಂಜಾವನ್ನ ಸರಬರಾಜು ಮಾಡುತ್ತಿರುವವರು ಯಾರು, ಎಲ್ಲಿಂದ ಗಾಂಜಾ ಮಾದಕ ವಸ್ತುಗಳು ಬರುತ್ತಿವೆ ಎಂಬುದರ ಬಗ್ಗೆ ತನಿಖೆ ಆಗಬೇಕು. ಮುಂಬೈ ಪೊಲೀಸರು ಬಂದು ಮೈಸೂರಿನಲ್ಲಿ ಪತ್ತೆ ಹಚ್ಚಿದ್ದರು, ಆದರೆ ರಾಜ್ಯದ ಪೊಲೀಸರು ಏನು ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಒಂದು ಗಾಂಜಾ ಮುಕ್ತ ನಂಜನಗೂಡು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಜೊತೆ ನಮ್ಮ ಹಿಟ್ಟು ಮಂಡಲ ಅಧ್ಯಕ್ಷರಾಗಿರುವಂಥ ಕೆನ್ನಪ್ಪನವರು ಮತ್ತು ಸಿದ್ದರಾಜು ಅವರಿದ್ದಾರೆ. ಯುವ ಮೋರ್ಚಾ ಸಿದ್ದರಾಜು ಅವರಿದೆ, ಸಿದ್ದರಾಜು ಕೂಡ ಇದ್ದಾರೆ, ಮನೋಜ್ ಎಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ. ನೋಡಿ, ಇತ್ತೀಚೆಗೆ ಗಾಂಜಾ ಒಂದು ಪ್ರಕರಣ ಸಾಕಷ್ಟು ಹೆಚ್ಚಾಗ್ತಿದೆ ನಂಜನಗೂಡಲ್ಲಿ. ಇದ್ರ ಬಗ್ಗೆ ಸಾರ್ವಜನಿಕವಾಗಿ ನಮಗೆಲ್ಲ ದೂರನ್ನು ಸಿಗ್ತಾ ಇದೆ ಇದು. ಹಾಗಾಗಿ ಇದೊಂದು ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅಂತ ಹೇಳಿ ಇವತ್ತು ಯುವ ಮೋರ್ಚಾ ವತಿಯಿಂದ ನಾವು ಇವತ್ತು ಹಮ್ಮಿಕೊಂಡ ಮೇಲೆ ಸಂದರ್ಭದಲ್ಲಿ
ಒಂದು ಮಾತಂತೂ ನಾನು ಭಾಳ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಇತ್ತೀಚೆಗೆ ಯುವಕರು ಗಾಂಜಾದಿಂದ ಒಂದು ಅಡಿಕ್ಷನ್ಗೆ ಭಾಳಷ್ಟು ಒಳಗಾಗ್ತಾ ಇದ್ದಾರೆ. ಕಾಲೇಜಲ್ಲೇ, ಶಾಲೆಯಲ್ಲೇ ಇದೆಲ್ಲ ಇಲ್ಲಿ ಗಾಂಜಾ ಸಪ್ಲೈ ಮಾಡ್ತಿರೋರು ಯಾರು, ಇಲ್ಲಿಂದ ಇದು ಗಾಂಜಾ ಬರ್ತಾ ಇದೆ. ಇದು ಇವತ್ತು ನಂಜನಗೂಡಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವಾದ ನಂಜನಗೂಡಲ್ಲಿ ಯಾಕೆ ಹೆಚ್ಚಾಗ್ತಿದೆ ಅಂತಕ್ಕಂಥದ್ದು ಒಂದು ಸಾರ್ವಜನಿಕರಲ್ಲಿ ಒಂದು ಆತಂಕನ ಹುಟ್ಟಿದೆ. ನಮಗೆಲ್ಲ ಗೊತ್ತಿದೆ, ಇದೇ ವರ್ಷ ಜೂನಲ್ಲಿ ಮೇಟ್ಗಳ್ಳಿ ಹತ್ರ ಕಾಂಗ್ರೆಸ್ ಅದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬರೋಬ್ಬರಿ ಒಂದು 12 ಕೋಟಿಯಷ್ಟು MS ಅಂತ ಒಂದು ಡ್ರಗ್ನ ಪತ್ತೆ ಹಚ್ಚಿದ್ರಲ್ಲಿ. ಗಾಂಜಾ ಮತ್ತು ಡ್ರಗ್ಸ್ ಬಗ್ಗೆ ಮಾಹಿತಿ ಬಂದಲ್ಲಿ ಯುವಕರು ಮತ್ತು ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ತಿಳಿಸಬೇಕು. ಗಾಂಜಾ ಪ್ರಕರಣ ನಂಜನಗೂಡಿನಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದೆ. ಮದ್ಯಪಾನ ಮಾಡಿ ಹೋಗಿದ್ರೆ ಪರಿಶೀಲನೆ ಮಾಡಿ ಕಂಡುಹಿಡಿಯಬಹುದು, ಆದರೆ ಗಾಂಜಾ ಸೇವಿಸಿ ಹೋಗುವವರನ್ನ ಹೇಗೆ ಕಂಡುಹಿಡಿಯಲು ಸಾಧ್ಯ ಎಂದರು. ಬೈಕ್ ರ್ಯಾಲಿ ಮೂಲಕ ಜಾಗೃತಿ ಮೂಡಿಸಿ ಸಾರ್ವಜನಿಕರಿಗೆ ತಿಳಿಸಲಾಗುತ್ತಿದೆ. ಪೊಲೀಸ್ ಇಲಾಖೆಗೆ ಬಿಜೆಪಿ ಪಕ್ಷ ಯಾವಾಗಲೂ ಇರುತ್ತದೆ. ಗಾಂಜಾ ಮುಕ್ತ ಮಾಡುವುದು ಪಕ್ಷದ ವತಿಯಿಂದ ಮಾಡಲಾಗುತ್ತಿದ್ದು, ಬಿಜೆಪಿ ಪಕ್ಷವು ಯುವಕರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುತ್ತದೆ. ಗಾಂಜಾ ಮುಕ್ತ ಮಾಡಲು ಹೊರಟಿರುವ ಪೊಲೀಸ್ ಇಲಾಖೆಗೆ ನಾವು ಕೈ ಜೋಡಿಸುತ್ತೇವೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಂತಾಮಣಿ ತಾಲೂಕಿನ ಅಂಬಾಜಿ ದರ್ಗಾ ಹೋಬಳಿಯ ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಗೆ ನಿರ್ದೇಶಕರ ಆಯ್ಕೆ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಅಂಬಾಜಿ ದರ್ಗಾ ಹೋಬಳಿಯ ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಗೆ ನಿರ್ದೇಶಕರ ಆಯ್ಕೆ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜೈಬೇರಿ ಬಾರಿಸಿದ್ದಾರೆ. ಚುನಾವಣಾ ಅಧಿಕಾರಿಯಾಗಿ ನಾಗರಾಜ್ ಅವರು ನಡೆಸಿಕೊಟ್ಟು ಮಾತನಾಡಿದ ಅವರು, ಸಾಮಾನ್ಯ ಕ್ಷೇತ್ರದ 6 ಸ್ಥಾನಗಳಿಗೆ 8 ಮಂದಿ ಹಾಗೂ ಪರಿಶಿಷ್ಟ ಜಾತಿಯ 1 ಸ್ಥಾನಕ್ಕೆ 2 ಸ್ಪರ್ಧಿಸಿದ್ರು. ಹಿಂದುಳಿದ ಪ್ರವರ್ಗ ಎ 2 ಸ್ಥಾನ ಮತ್ತು ಮಹಿಳಾ ಮೀಸಲು 2 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದವು. ಸಾಮಾನ್ಯ ಕ್ಷೇತ್ರದಿಂದ ಮುನಿಯಪ್ಪ, ವಿ ವೆಂಕಟರೆಡ್ಡಿ, ಎಸ್ ಶಿಲ್ಪಾ, ಸಿವಿ ಅಂಜಪ್ಪ, ಗಂಗರಾಜಪ್ಪ, ಸಿಎಂ ಮುನಿರಾಜ, ಪರಿಶಿಷ್ಟ ಜಾತಿಯ ಮುನಿಯಪ್ಪ ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ. ಹಿಂದುಳಿದ ಪ್ರವರ್ಗ ಎದಿಂದ ಸರಸ್ವತಮ್ಮ, ಪೆದ್ದನಾರಾಯಣಸ್ವಾಮಿ, ಮಹಿಳಾ ಮೀಸಲಾತಿಯಿಂದ ಅನಸೂಯಮ್ಮ, ಪ್ರಭಾವತಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಒಟ್ಟು 13 ಸ್ಥಾನಗಳಲ್ಲಿ 11 ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ಪರಿಶಿಷ್ಟ ಪಂಗಡದ 1 ಸ್ಥಾನ ಖಾಲಿ ಇದೆ. 1 ಸ್ಥಾನವನ್ನ ಮಾರ್ಗದ ವಿಸ್ತರಣಾಧಿಕಾರಿಗೆ ಮೀಸಲಿರಿಸಲಾಗಿದೆ. 8/2026 ನಡೆದಂತಹ ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಚುನಾವಣೆಯಲ್ಲಿ ಸಾಮಾನ್ಯ ಸ್ಥಾನ ಮತ್ತು ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ ಚುನಾವಣೆ ನಡೆದು, ಇದರಲ್ಲಿ ಸಾಮಾನ್ಯ ಕ್ಷೇತ್ರದ ಮುನಿಯಪ್ಪ ಸನ್ ಆಫ್ ಪಾಪಣ್ಣ, ವೆಂಕಟರೆಡ್ಡಿ ವಿ ವೆಂಕಟರಾಯಪ್ಪ, ಶಿಲ್ಪಾ ಎಸ್ ಮಂಜುನಾಥ್, ಆಂಜಪ್ಪ ಸಿವಿ ಚಿಕ್ಕ ವೆಂಕಟರಾಯಪ್ಪ, ಗ ನರಸಿಂಹಪ್ಪ, ಮುನಿರಾಜು ಸಿಎಂ ಮುನಿ ವೆಂಕಟಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ ವಿಜಯಶಾಲಿಗಳಾಗಿರುತ್ತಾರೆ. ಅದೇ ತರ ಪರಿಶಿಷ್ಟ ಜಾತಿಯಲ್ಲಿ ಸಂಬಂಧಿಸಿದಂತೆ ಮುನಿಯಪ್ಪ ಸನ್ ಆಫ್ ಪಾಪಣ್ಣ ಇವರು ಸಹ ಜಯಶಾಲಿಯಾಗಿದ್ದಾರೆಂದು ಈ ಮೂಲಕ ಘೋಷಿಸಿದೆ. ಕಳೆದ 30 ವರ್ಷಗಳಿಂದ ಅಧಿಕಾರ ವಂಚಿತವಾಗಿದ್ದ ಕಾಂಗ್ರೆಸ್ ಈ ಬಾರಿ ಶಾಸಕ ಡಾಕ್ಟರ್ MC ಸುಧಾಕರ್ ಅಭಿವೃದ್ಧಿ ಕಾರ್ಯಗಳಿಗೆ ಮೆಚ್ಚಿ ಕಾಂಗ್ರೆಸ್ಗೆ ಅಧಿಕಾರ ನೀಡಿದ್ದಾರೆ. 11 ಸ್ಥಾನಗಳು ಕಾಂಗ್ರೆಸ್ ಪಾಲಾಗಿವೆ ಎಂದು ಮುಖಂಡ ಆನಂದ್ ತಿಳಿಸಿದ್ರು. ನಾವು 14/16 ನಾಮಿನೇಷನ್ ಹಾಕಿದ್ದು. ನಾಮಿನೇಷನ್ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ 4 ಜನರು ಇನಾಮಿನೇಷನ್ ಆಗಿ ಜಯ ಸಾಧಿಸಿದ್ರು. ಹಾಗೂ ಸಾಮಾನ್ಯ ಕ್ಷೇತ್ರಕ್ಕೆ 6 ಅಭ್ಯರ್ಥಿಗಳು ಹಾಗೂ SC ಕ್ಷೇತ್ರಕ್ಕೆ 1 ಅಭ್ಯರ್ಥಿ ನಾವು ಚುನಾವಣೆಗೆ ಸ್ಪರ್ಧಿದ್ದು ಅದರಲ್ಲಿ ನಮ್ಮ 7 ಸದಸ್ಯರು ಜೈಬೇರಿ ಬಾರಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಜೈಬೇರಿ ಬಾರಿಸಿ ಈ ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಅಭಿವೃದ್ಧಿ ಮಾಡಲು ನಾವು ಮುಂದಾಗಿದ್ದೀವಿ. 30 ವರ್ಷಗಳಿಂದ ಕೈತಪ್ಪಿತ್ತು ನಮಗೆ. 30 ವರ್ಷಗಳಿಂದ ಕೈತಪ್ಪಿತ್ತು. ಈಗ ನಮಗೆ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರ ಅಭಿವೃದ್ಧಿಯನ್ನು ಕಂಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಜಯ ಸಿಕ್ಕಿದೆ ಸರ್. 11 ಜನ ಸ್ಪರ್ಧಿಸಿದ್ವಿ. 11ಕ್ಕೂ 11 ನಾವು ಜೈ ಬಾರಿ ಬಿಡಿಸಿದ್ವಿ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಕಾಂಗ್ರೆಸ್ ಪಾರ್ಟಿಗೆ ಡಾಕ್ಟರ್ MC ಸುಧಾಕರ್ ರೆಡ್ಡಿ
ಶಿಡ್ಲಘಟ್ಟ ನಗರದ ನಿರ್ಮಾಣ ಹಂತದಲ್ಲಿರುವ ಅಂಬೇಡ್ಕರ್ ಭವನದ ಕಾಮಗಾರಿಯನ್ನ ಶಾಸಕ ಬಿಎನ್ ರವಿಕುಮಾರ್ ವೀಕ್ಷಿಸಿ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅಧ್ಯಯನ ಕೇಂದ್ರವಾಗಿ ಭವನವನ್ನ ಅಭಿವೃದ್ಧಿಪಡಿಸುವ ಉದ್ದೇಶವಿದೆ ಎಂದರು. ಬಹುವರ್ಷಗಳ ಹೋರಾಟದ ಫಲವಾಗಿ ಶಿಡ್ಲಘಟ್ಟದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಗೊಳ್ಳುತ್ತಿದ್ದು ಸದ್ಯ ಮೊದಲ ಮಹಡಿಯ ಚಾವಣಿ ಕಾಮಗಾರಿ ನಡೆಯುತ್ತಿದೆ. ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಧಿಕಾರಾವಧಿಯಲ್ಲಿಯೇ ಕಾಮಗಾರಿ ಪೂರ್ಣಗೊಳಿಸಿ ಭವನವನ್ನು ಉದ್ಘಾಟಿಸುವ ಸಂಕಲ್ಪ ಹೊಂದಲಾಗಿದೆ ಎಂದರು. ಭವನವನ್ನ ಕೇವಲ ಸಮುದಾಯ ಕಾರ್ಯಕ್ರಮಗಳಿಗೆ ಸೀಮಿತಗೊಳಿಸದೆ ವಿದ್ಯಾರ್ಥಿಗಳು ಹಾಗೂ ಯುವಜನರ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗುವಂತೆ ಅಧ್ಯಯನ ಕೇಂದ್ರವಾಗಿ ಮೇಲ್ದರ್ಜೆಗೇರಿಸಲು ಉದ್ದೇಶಿಸಲಾಗಿದೆ. ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಐಎಎಸ್, ಕೆಎಎಸ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಉನ್ನತ ಶಿಕ್ಷಣದ ಪ್ರವೇಶ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಲು ಪ್ರತ್ಯೇಕ ಕೊಠಡಿಗಳನ್ನು ಕಲ್ಪಿಸಿ ಉಚಿತ ತರಬೇತಿ ನೀಡುವ ಯೋಜನೆ ರೂಪಿಸಲಾಗಿದೆ ಎಂದರು. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳ ಹಲವಾರು ಮುಖಂಡರುಗಳ ಒಂದು ಬೇಡಿಕೆ, ಅವರ ಒಂದು ಹೋರಾಟಗಳಿಂದ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಭವನ ಇವತ್ತು ನಿರ್ಮಾಣ ಆಗ್ತಕ್ಕಂಥ ಒಂದು ಸಮಯದಲ್ಲಿ ಇವತ್ತು ನಮ್ಮ ಕ್ಷೇತ್ರದವರು, ನಮ್ಮ ಕೆಎಚ್ ಮುನಿಯಪ್ಪಣ್ಣವರು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾರೆ. ಏನು ನಾವು ಇಂದಿನ ವಾರ ಚಿಂತಾಮಣಿ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಭವನ ಸುಮಾರು ವರ್ಷಗಳಿಂದ ಮೊನ್ನೆ ಅದೊಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಇದು ಸಂಬಂಧಪಟ್ಟಂತೆ ನಾವು ಸಚಿವರ ಗಮನಕ್ಕೆ ತಂದು ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕ್ಷೇತ್ರದಲ್ಲಿ ಇವತ್ತು ಅಂಬೇಡ್ಕರ್ ಭವನ ಏನು ದಿನಾಂಕ ನಾಳೆ 28ನೇ ತಾರೀಕು ಮೊದಲನೇದಾಗಿ ಇವತ್ತು ಫಸ್ಟ್ ಫ್ಲೋರ್ಗೆ ಮೋಲ್ಡ್ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ, ಕೆಲಸ ಕಾಮಗಾರಿ ನಡೀತಾ ಇದೆ. ಅದ್ರಿಗೆ ಸಂಬಂಧಪಟ್ಟಂತೆ ಇವತ್ತು ನಾವೆಲ್ಲ ನಮ್ಮ ಮುಖಂಡರುಗಳು ನಾವು ಇವತ್ತು ಅಂಬೇಡ್ಕರ್ ಭವನದ ಹತ್ರ ಬಂದು ಸ್ಥಳವನ್ನು ವೀಕ್ಷಣೆ ಮಾಡಿ ಆದಷ್ಟು ಬೇಗ ಈ ಭವನದ ಕಾಮಗಾರಿಗಳು ಮುಗಿಬೇಕು. ಎಲ್ಲ ಸರ್ಕಾರಿ ಅಧಿಕಾರಿಗಳು, ಎಲ್ಲ ಜನಪ್ರತಿನಿಧಿಗಳು ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ಅವರವರು ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಅಂಥ ಮಹನೀಯರದ ಒಂದು ಅಧ್ಯಯನಕ್ಕೆ ಅಂತ ಶಿಡ್ಲಘಟ್ಟದಲ್ಲಿ ಮಾಡಬೇಕಂತ ಇವತ್ತು ಹೊರಟಿದ್ದೀರಿ. ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಬೇಕು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಸೀರೆ ಅಂದ್ರೆ ಕೇವಲ ಉಡುಪಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಸೌಂದರ್ಯ, ನಮ್ಮ ಸಂಭ್ರಮದ ಪ್ರತೀಕ. ನಿಮ್ಮ ಪ್ರತಿಯೊಂದು ವಿಶೇಷ ಕ್ಷಣಕ್ಕೂ ಸಾಂಪ್ರದಾಯಿಕ ಸೊಬಗು ಮತ್ತು ಆಧುನಿಕ ವಿನ್ಯಾಸಗಳ ಅದ್ಭುತ ಸಂಗಮವನ್ನ ನೀಡುವ ವರಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಶೋರೂಮ್ ಚಿಕ್ಕಬಳ್ಳಾಪುರದಲ್ಲಿ ರೇಷ್ಮೆ ಸೀರೆಗಳ ವಿಶೇಷ ಲೋಕವನ್ನ ನಿಮ್ಮ ಮುಂದೆ ತೆರೆದಿಡ್ತಿದೆ ವರಲಕ್ಷ್ಮಿ ಸಿಲ್ಕ್ಸ್.
ಇಲ್ಲಿ ಲಭ್ಯವಿದೆ ಪ್ರೀಮಿಯಂ ಪ್ಯೂರ್ ಸಿಲ್ಕ್ ಸೀರೆಗಳು, ಹ್ಯಾಂಡ್ಲೂಮ್ ಸಿಲ್ಕ್ಗಳ ವೈವಿಧ್ಯಮಯ ಸಂಗ್ರಹ, ಸಾಂಪ್ರದಾಯಿಕ ಹಾಗೂ ಟ್ರೆಂಡಿ ಡಿಸೈನ್ಗಳ ವಿಶೇಷ ಕಲೆಕ್ಷನ್. ಪ್ರತಿಯೊಂದು ವಿನ್ಯಾಸದಲ್ಲೂ ಅದ್ಭುತ ಸೊಬಗು, ಪ್ರತಿಯೊಂದು ಬಣ್ಣದಲ್ಲೂ ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಆಯ್ಕೆ, ಗುಣಮಟ್ಟಕ್ಕೆ ಆದ್ಯತೆ, ವಿನ್ಯಾಸದಲ್ಲಿ ವೈವಿಧ್ಯತೆ ಮತ್ತು ಗ್ರಾಹಕರಿಗೆ ತೃಪ್ತಿ ನೀಡುವ ಸೇವೆ ಇದೆ ವರಲಕ್ಷ್ಮಿ ಸಿಲ್ಕ್ಸ್ನ ವಿಶೇಷತೆ. ಹಾಗಾದ್ರೆ ತಡಬೇಕೆ? ಇಂದೇ ಭೇಟಿ ನೀಡಿ ವರಲಕ್ಷ್ಮಿ ಸಿಲ್ಕ್ಸ್, ಸಿಲ್ಕ್ ಸ್ಯಾರೀಸ್ ಶೋರೂಮ್, 3ನೇ ಮಹಡಿ, ಗೋಕುಲ್ ಆರ್ಕಿಡ್, ಚಮ್ಮನೂರು ಜ್ಯುವೆಲರ್ಸ್ ಎದುರು, ಕೌಸರ್ ನಗರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6000064747. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಂಸ್ಥೆ ವರಲಕ್ಷ್ಮಿ ಸಿಲ್ಕ್ಸ್ ಹೊಸದಾಗಿ ಪ್ರಾರಂಭವಾಗಿದೆ. ಎಲ್ಲೂ ಇಲ್ಲದ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ರೀತಿಯ ಪ್ಯೂರ್ ಸಿಲ್ಕ್ ಸ್ಯಾರೀಸ್, ಕಾಂಚೀವರಂ ಆಗ್ಬೋದು, ಇಲ್ಲ ಮೈಸೂರು ಸಿಲ್ಕ್ಸ್, ಪೋಚಂಪಲ್ಲಿ, ಗದ್ವಾಲ್, ಬನಾರಸಿ ಎಲ್ಲ ರೀತಿಯ ಸಿಲ್ಕ್ ಸ್ಯಾರೀಸ್ ಲಭ್ಯವಿದೆ. ಸೊ ದಯವಿಟ್ಟು ಒಂದು ಸರಿ ವಿಸಿಟ್ ಮಾಡಿ. ನಮ್ಮಲ್ಲಿ ಸ್ಟಾರ್ಟಿಂಗ್ ಫ್ರಮ್ 700 ಡೈಲಿ ವೇರ್ ಸ್ಯಾರೀಸ್ ಮತ್ತು ಡಿಸೈನರ್ ವೇರ್ ಸ್ಯಾರೀಸ್, ಆದಮೇಲೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅಪ್ ಟು 1 lakhವರೆಗೂ ಬ್ರೈಡಲ್ ಸ್ಯಾರೀಸ್ ಅವೈಲೇಬಲ್ ಇದೆ. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲಾ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704 9900936936. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸತ್ಯಸಾಯಿ ಜಿಲ್ಲೆಯ ಹಿಂದೂಪುರದಲ್ಲಿ ಸ್ವಾಸ್ಥ್ಯ ಈಕ್ಷಣಾ ಫೌಂಡೇಶನ್ ಆಶ್ರಯದಲ್ಲಿ ಸುಮಾರು 1,000 ಬಡ ಕುಟುಂಬಗಳಿಗೆ ಉಚಿತ ದಿನಸಿ ಸಾಮಗ್ರಿಗಳ ವಿತರಣೆ ಮಾಡಲಾಯಿತು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಮಾತನಾಡಿ, 2023ರಲ್ಲಿ ಆರಂಭವಾದ ಸ್ವಾಸ್ಥ್ಯ ಈಕ್ಷಣಾ ಫೌಂಡೇಶನ್ ಕಳೆದ 3 ವರ್ಷಗಳಿಂದ ಅತ್ಯಂತ ಪಾರದರ್ಶಕವಾಗಿ ಸಾಮಾಜಿಕ ಸೇವೆಗಳನ್ನು ಮಾಡುತ್ತಿದೆ. ಬಡವರ, ವೃದ್ಧರ ಮತ್ತು ಅನಾಥ ಮಕ್ಕಳ ನೆರವಿಗೆ ಧಾವಿಸುತ್ತಿರುವ ಈ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದು ಅಭಿನಂದಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. 21 ಎಕರೆ ಜಮೀನಿನ ಅಸಲಿ ಮಾಲೀಕರು ಯಾರು? 65 ದಿನದ ಧರಣಿ ಇಂದು ತೀವ್ರ. ರೈತರು ಅರಣ್ಯ ಇಲಾಖೆ ನಡುವೆ ಜಮೀನಿಗಾಗಿ ಮಹಾಸಮರ. ದಾಖಲೆಗಳಲ್ಲಿ ಗೊಂದಲ, ಜಮೀನಿಗಾಗಿ ಜಟಾಪಟಿ. ಗುತ್ತಿಗೆದಾರರ ವಿಳಂಬ ಧೋರಣೆಯಿಂದ ವಿದ್ಯಾರ್ಥಿಗಳ ಪರದಾಟ. ಈ ವಾರದಲ್ಲೇ ಕಾಮಗಾರಿ ಮುಗಿಸದಿದ್ರೆ ಇಲಾಖಾ ಕ್ರಮದ ಎಚ್ಚರಿಕೆ. ಟೈಲ್ಸ್ ನೆಪ ಒಡ್ಡಿ ಕಾಲಹರಣ ಮಾಡುತ್ತಿರುವ ಗುತ್ತಿಗೆದಾರರಿಂದ ಹಿಂಸೆ ಅನುಭವಿಸುತ್ತಿರುವ ಮಕ್ಕಳು. ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ಗ್ರಾಮದಲ್ಲಿ ಶಾಂತಿಯುತ ಮೊದಲ ದಿನದ ಉರುಸ್. ಗ್ರಾಮಸ್ಥರಿಂದ ರಾತ್ರಿ ಸಂಭ್ರಮದಿಂದ ಗಂಧೋತ್ಸವ ಆಚರಣೆ. ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರದಲ್ಲಿ ಉರುಸ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.